ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಾಂಗ್ರೆಸ್ ಪಕ್ಷ ಸಂಘಿಗಳಿಗೆ ಒತ್ತೆ ಇಟ್ಟಿದೆ. ಬೆಳ್ತಂಗಡಿ ಶಾಸಕರಾದಂಥ ಪೂಂಜಾರನ್ನು ಬಂಧಿಸುವಲ್ಲಿ ಸರಕಾರ ವೈಫಲ್ಯ. ಈ ರೀತಿ ನಾನಾ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ. ಮೈಂಡ್ ಯು, ಪೂಂಜಾರವರು LK ಅಡ್ವಾಣಿಗಿಂತ ದೊಡ್ಡವರೇ. ಪೂಂಜಾರವರು BS ಯಡಿಯೂರಪ್ಪ ಅವರಿಗಿಂತ ದೊಡ್ಡವರೇ. ಅನೇಕ ಮುಖ್ಯಮಂತ್ರಿಗಳನ್ನು ಕೂಡ ಈಗಾಗಲೇ CBI ಬಂಧನ ಮಾಡಿದೆ. ಆದ್ದರಿಂದ ಪೂಂಜಾರವರನ್ನು ಕಾನೂನು ಕೈಗೆತ್ತಿಕೊಂಡಲ್ಲಿ ಖಂಡಿತವಾಗಿಯೂ ಸರ್ಕಾರ ಬಂಧಿಸುತ್ತದೆ. ಆದರೆ ಮೊನ್ನೆ ಅವರಿಗೆ ನೋಟಿಸ್ ನೀಡಲು ಪೊಲೀಸರು ಹೋದದ್ದನ್ನೇ ದೊಡ್ಡ ರಂಪ ಮಾಡಿದ್ದು ಪ್ರಚಾರವನ್ನು ಗಿಟ್ಟಿಸುವಂತಹ ಕೆಲಸವನ್ನು ಪೂಂಜಾರವರು ಮಾಡಿದ್ದಾರೆ. ಮೇಲಾಗಿ ಇಲ್ಲಿ ಯಾವ ಹುಲಿಗೂ ಹೆದರುವವರಿಲ್ಲ, ಹುಲಿಯ ಗರ್ಜನೆಗೆ ಓಡಿ ಹೋಗುವವರಿಲ್ಲ ಎಂದು FIR ದಾಖಲಾದ ತಕ್ಷಣ ಇಲಿಯ ಹಾಗೆ ಅಡಗಿ ಕುಳಿತುಕೊಂಡವರು ಇದೇ ಪೂಂಜಾರವರು. ಇನ್ನು ರಕ್ಷಿತ್ ಶಿವರಾಮ್ರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಕಪ್ಪು ಬಣ್ಣದ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಪುಂಡಾಟಿಕೆ ಮಾಡ್ತಾರೆ ಎಂದು ಮಲ್ಲೇಶ್ವರಂದಿಂದ ಬಂದು ಇಲ್ಲಿ ಗರ್ಜಿಸುತ್ತಾರೆ ಎಂಬಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಕಪ್ಪು ಬಣ್ಣ ಮಂಗಲಕರ, ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ದುಷ್ಟ ಕಣ್ಣುಗಳಿಗೆ, ಅದೇ ರೀತಿಯಲ್ಲಿ ಕೆಟ್ಟ ದೃಷ್ಟಿಯಿಂದ ಪಾರಾಗಲು ಹಣೆಯಲ್ಲಿ ಕಪ್ಪು ಚುಕ್ಕೆ, ಕುತ್ತಿಗೆ ಕೈಕಾಲುಗಳಲ್ಲಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಹಿಂದೂ ಸಂಪ್ರದಾಯ. ಕಪ್ಪು ಬೆಕ್ಕು, ಕಪ್ಪು ನಾಯಿ ಮನೆಯಲ್ಲಿ ಇದ್ದರೆ ಯಾವ ಮಾಟ ಮಂತ್ರ ತಂತ್ರಗಳು ನಡೆಯುವುದಿಲ್ಲ ಎಂದು ಹಿಂದೂಗಳ ನಂಬಿಕೆ. ನಾವು ಪೂಜಿಸುವ ದೈವಗಳಾದಂತಹ ಕೊರಗಜ್ಜ ಕಪ್ಪು, ಗುಳಿಗ ಕಪ್ಪು, ಕಲ್ಲುಟ್ಟಿ ಕಪ್ಪು, ಕಲ್ಕುಡ ಕಪ್ಪು. ಆದರೆ ಈ ಶಾಸಕ ಪೂಂಜಾರಿಗೆ ಕಪ್ಪು ಬಣ್ಣದ ಬಗ್ಗೆ ಇಷ್ಟು ದ್ವೇಷ ಯಾಕೆ? ಬಹುಶಃ ಕಪ್ಪು ಬಣ್ಣದ ಕಾಗೆ ಶನಿಯ ವಾಹನ. ಆ ಶನಿ ಪೂಂಜರ ಹೆಗಲೇರಿದೆ. ಕಪ್ಪು ಬಣ್ಣದ ಮಲ್ಲೇಶ್ವರದ ಕಾಗೆ ಎಂದು ರಕ್ಷಿತ್ ಶಿವರಾಮ್ರನ್ನು ಹೀನಾಯವಾಗಿ ನಿಂದಿಸಿದ್ದೀರಿ. ಇದು ನಿಮ್ಮ ಮಾನಸಿಕ ವಿಕೃತಿಯನ್ನು ಬಿಂಬಿಸುತ್ತದೆ. KJ ಹಳ್ಳಿ, DJ ಹಳ್ಳಿ, ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಬೆಂಕಿ ಹಚ್ಚಿದ್ದಂತೆ ನಾವು ಬೆಂಕಿ ಹಚ್ಚುತ್ತೇವೆ ಅಂದಿದ್ದೀರಿ. ಬೆಂಕಿ ಹಚ್ಚಿದರೆ ನಿಮ್ಮ ಶಾಸಕ ಸ್ಥಾನ ಸುಟ್ಟು ಭಸ್ಮವಾಗುವುದು ಖಂಡಿತ. ಹಿಂದೆ ಬೆಂಕಿ ಹಚ್ಚಲು ಪ್ರಯತ್ನಿಸಿದಂಥ ಕಟೀಲ್ರವರಿಗೆ ಆದ ಗತಿ ನಿಮಗೂ ಆಗಲಿದೆ. ಎಚ್ಚರಿಕೆ.